ವೀಕ್ಷಕರೇ ನಮಸ್ತೆ. ಸುದ್ದಿಯ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸುಳ್ಯ ತಾಲೂಕಿನ ಕೆಲವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಹೊರತುಪಡಿಸಿ ಉಳಿದ ಬಹುತೇಕ ಈ ಸೊಸೈಟಿಗಳಿಗೆ ಚುನಾವಣೆ ಫಿಕ್ಸ್ ಆಗಿದೆ. ಈ ಪೈಕಿ ನಿನ್ನೆಯಷ್ಟೇ 2 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಚುನಾವಣೆ ನಡೆದು ಮತ ಎಣಿಕೆ ಕೂಡ ಆಗಿ ಫಲಿತಾಂಶ ಘೋಷಣೆಯಾಗಿದೆ. ಈ ಸುಳ್ಯ ತಾಲೂಕಿನ ವಿವಿಧ ಈ ಸಹಕಾರಿ ಸಂಘಗಳ ಚುನಾವಣೆಗಳ ಫಲಿತಾಂಶದ ಸುತ್ತ ದೃಷ್ಟಿ ಹರಿಸುವಂಥ ಮಾಹಿತಿನ ನೀಡುವಂಥ ವಿಶೇಷ ಎಪಿಸೋಡ್ ಇದು. ನಿನ್ನೆ 2 ಚುನಾವಣೆಗಳು ನಡೆದಿತ್ತು. ಒಂದು ಕನಕಮಜಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಜಾಲ್ಸೂರು ಮತ್ತು ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಈ ಪೈಕಿ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣಾ ಫಲಿತಾಂಶದ ಪಕ್ಕಾ ಡೀಟೇಲ್ಸ್ ನಾವು ನಮ್ಮ ವೀಕ್ಷಕರಿಗಾಗಿ ನೀಡ್ತಾ ಇದ್ದೇವೆ. ಯಾಕಂದರೆ ಈ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಹೈ ವೋಲ್ಟೇಜ್ ಕಣ ಆಗಿತ್ತು. ಈ ಹಿಂದೆ 4 ವರ್ಷದ ಹಿಂದೆ ಐವರ್ನಾಡು ಪಂಚಾಯತ್ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಚಿತ್ರಣ ಇತ್ತು, ಈ ಬಾರಿಯ ಈ ಒಂದು ಸೊಸೈಟಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಚಿತ್ರಣ ಮರುಕಳಿಸಿತ್ತು. ಒಂದಷ್ಟು ಹಿನ್ನೆಲೆಯನ್ನು ಕೆದಕುವುದಾದರೆ, ಫ್ಲ್ಯಾಶ್ ಬ್ಯಾಕನ್ನು ನೋಡುವುದಾದರೆ, ಏನು DCC ಬ್ಯಾಂಕಿನ ಚುನಾವಣೆ ಮತ್ತು ಅಡ್ಡ ಮತದಾನದ ಒಂದು ಪ್ರಕ್ರಿಯೆ, ಆ ಒಂದು ಘಟನೆಯ ನಂತರ ಸುಳ್ಯದ BJPಯಲ್ಲಿ ಉಂಟಾಗಿರುವಂಥ ಆಂತರಿಕವಾದ ಭಿನ್ನಾಭಿಪ್ರಾಯ, ಬಂಡಾಯ ಇದೆಲ್ಲವೂ ಕೂಡ ಮುಂದುವರೆದುಕೊಂಡು ಬಂದು ಕಳೆದ ಪಂಚಾಯತ್ ಚುನಾವಣೆಯ ವೇಳೆಗೆ ಐವರ್ನಾಡು ಪಂಚಾಯತ್ನಲ್ಲಿ ಮನ್ಮಥರ ಒಂದು ಬಣ, ಅದು ಸ್ವಾಭಿಮಾನಿ BJP ಎನ್ನುವಂಥ ಒಂದು ಹೆಸರಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಅದೇ ರೀತಿಯಲ್ಲಿ BJP, ಕಾಂಗ್ರೆಸ್ ಎಲ್ಲವೂ ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಗೆಲುವನ್ನು ಸಾಧಿಸಿದ್ದು ಮನ್ಮಥ ಬಳಗದ ಈ ಸ್ವಾಭಿಮಾನಿ ಬಣ ಗೆಲುವನ್ನು ಸಾಧಿಸಿತು. ಒಂದು ಸ್ಥಾನದ ಹೊರತಾಗಿ ಉಳಿದೆಲ್ಲ ಸ್ಥಾನಗಳನ್ನು ಕೂಡ ಮನ್ಮಥರ ಬಣ ವಿಜಯವನ್ನು ಗೆದ್ದುಕೊಂಡಿತ್ತು, ಅಂದರೆ ವಿಜಯ ಪಡೆದಿತ್ತು. ಆ ಬಳಿಕ ಅನೇಕ ಘಟನೆಗಳು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ನಡೆದಿದ್ದಾವೆ. ಒಂದಷ್ಟು ತೇಪೇಚುವ ಕಾರ್ಯವೆಲ್ಲವೂ ಕೂಡ ನಡೆದಿದೆ ಈ ಬಂಡಾಯದ ಶಮನ. ಆದರೆ ಅದು ಯಾವುದು ಕೂಡ ಫಲ ಬೀರಿಲ್ಲ ಎನ್ನುವುದು ಸೊಸೈಟಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದು ಎದುರಿಗೆ ಬಂದಿರುವಂಥದ್ದು, ಮುನ್ನೆಲೆಗೆ ಬಂದಿರುವಂಥದ್ದು. ಆರಂಭದಲ್ಲಿ ಇಲ್ಲಿಯ ಈ ಸೊಸೈಟಿ ಚುನಾವಣೆಯಲ್ಲೂ ಕೂಡ BJP ಬೆಂಬಲಿತ ಒಂದು ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಈ ಒಂದು ಭಿನ್ನಮತ ಕಾಣಿಸಿಕೊಂಡಿತ್ತು. ಆರಂಭದಲ್ಲಿ ಈ ಮನ್ಮಥ ಬಳಗದ 3-4 ಮಂದಿಯನ್ನು ಹೊರತುಪಡಿಸಿ ಉಳಿದ BJP ಏನು ಅಭ್ಯರ್ಥಿಗಳನ್ನು ಒಂದು ಅಂತಿಮಗೊಳಿಸಿತ್ತು. ಆದರೆ ಮನ್ಮಥರ ಬಣ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ಆ ಬಳಿಕ ಮನ್ಮಥರ ಏನು ಬಣ ಎಲ್ಲ ಸ್ಥಾನಗಳಿಗೂ ಕೂಡ ನಾಮಪತ್ರವನ್ನು ಸಲ್ಲಿಸಿತ್ತು. BJPಯಿಂದ ಅದು ಸಹಕಾರ ಭಾರತಿಯ ಮೂಲಕ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಇತ್ತ ಕಾಂಗ್ರೆಸ್ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು. ಹಾಗಾಗಿ 3 ಅಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು. ಆ ತ್ರಿಕೋನ ಸ್ಪರ್ಧೆಯಲ್ಲಿ ಮತ್ತೆ ಐವರ್ನಾಡು ಗ್ರಾಮದಲ್ಲಿ ಮನ್ಮಥರ ತಂಡ, ಒಂದು ಸ್ವಾಭಿಮಾನಿ ತಂಡ ಗೆದ್ದು ಬೀಗಿದೆ. 12 ಸ್ಥಾನಗಳ ಪೈಕಿ 11 ಸ್ಥಾನಗಳನ್ನು ಈ ಮನ್ಮಥರ ಬಳಗದ ಸ್ವಾಭಿಮಾನಿ ಬಳಗ ಪಡ್ಕೊಂಡ್ರೆ, BJPಯಿಂದ BJP ಬೆಂಬಲಿತವಾಗಿ ಸ್ಪರ್ಧಿಸಿದ ಎಲ್ಲ ಒಬ್ಬರ ಹೊರತಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಪರಾಭವಗೊಂಡಿದ್ದಾರೆ. ಕಾಂಗ್ರೆಸ್ಸಿನ ಎಲ್ಲ ಅಭ್ಯರ್ಥಿಗಳು ಕೂಡ ಪರಾಭವಗೊಂಡಿದ್ದಾರೆ. ಸಾಮಾನ್ಯ ಕ್ಷೇತ್ರದಲ್ಲಿ SN ಮನ್ಮಥ ಇವರು ಈ ಒಂದು ಅಲ್ಲಿಯ BJPಯ ಈ ಸ್ವಾಭಿಮಾನಿ ಬಳಗದ ನಾಯಕ ಮತ್ತು ಹಿಂದೆ ಏನು ಯಾವ ಕಾರಣಕ್ಕಾಗಿ ಅಲ್ಲಿ ಪಕ್ಷದಲ್ಲಿ ಬಂಡಾಯ ನಡೆಯಿತು, ಭಿನ್ನಮತ ಏರ್ಪಟ್ಟಿತು, ಆ ಸಂದರ್ಭದಲ್ಲೆಲ್ಲ ನಾಯಕತ್ವವನ್ನು ವಹಿಸಿದ್ದಂತಹ ಈ SN ಮನ್ಮಥ ಅವರಿಗೆ 479 ಮತಗಳನ್ನು ಪಡೆದು ಅವರು ವಿಜಯಿಯಾಗಿರುವಂಥದ್ದು. ಅದೇ ರೀತಿ ಆ ಬಳಗದ ಅನಂತಕುಮಾರ್ ಕಂಡಿಗೆ ಮೂಲೆಯವರು 419 ಮತಗಳನ್ನು ಪಡೆದಿದ್ದರು. ಸತೀಶ್ ಎಡಮಲೆಯವರು 390 ಮತಗಳನ್ನು ಪಡೆದರು. ಮಹೇಶ್ ಜಬಳಿಯವರು 387 ಮತವನ್ನು ಪಡೆದರು. ನಟರಾಜ್ ಎಸ್ ಅವರು 364 ಮತವನ್ನು ಪಡೆದು ಇವರು 5 ಮಂದಿ ಕೂಡ ಈ ಮನ್ಮಥರ ಸ್ವಾಭಿಮಾನಿ ಬಳಗದ ಸದಸ್ಯರು. ಇವರೆಲ್ಲರೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಈ ತಂಡದಿಂದ ಸ್ಪರ್ಧಿಸಿದಂಥ ಗೋಪಾಲಕೃಷ್ಣ ಚೆಮ್ನೂರು ಅವರು ಪರಾಭವಗೊಂಡಿದ್ದಾರೆ, 353. ಅಲ್ಲಿ ಇನ್ನೋರ್ವ ಶ್ರೀನಿವಾಸ ಮಡ್ತಿಲ ಅವರು BJPಯ ಸಹಕಾರ ಭಾರತೀಯ ಒಂದು ಅಭ್ಯರ್ಥಿಯಾಗಿ ಗ್ರಾಮ ಸಮಿತಿಯಿಂದ ಒಂದು ನಾಮಪತ್ರವನ್ನು ಸಲ್ಲಿಸಿದಂಥ ಪರವಾಗಿ ಸಲ್ಲಿಸಿದಂಥ ಶ್ರೀನಿವಾಸ ಮಡ್ತಿಲ BJP ನಾಯಕರು, ಅವರು 371 ಮತವನ್ನು ಪಡೆದು ವಿಜಯಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಸಾಮಾನ್ಯ ಕ್ಷೇತ್ರದಿಂದ 5 ಮಂದಿ ಮನ್ಮಥರ ಬಳಗದವರು, ಅದೇ ರೀತಿಯಲ್ಲಿ ಒಬ್ಬರು BJP ಬಳಗದವರು ಅವರು ಗೆದ್ದುಕೊಂಡಿದ್ದಾರೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಗೋಪಾಲಕೃಷ್ಣ ಚೆಮ್ನೂರು
ಮನ್ಮಥರ ಬಳಗದ ಅಭ್ಯರ್ಥಿಯವರು 353 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಒಂದು BJP ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂಥ ಅಜಿತ್ ಐವರ್ನಾಡು 356 ಮತಗಳನ್ನು ಪಡೆದು ಸೋತಿದ್ದಾರೆ. ಕಿಶನ್ ಜಬಳೆ 341, ಅನಿಲ್ ದೇರಾಜೆ 311, ಗಣೇಶ್ ಕೊಚ್ಚಿ 290 ಮತ್ತು ದೇವಿದಾಸ್ಗೆ 276 ಮತಗಳನ್ನು ಪಡೆದು ಅವರು ಪರಾಭವಗೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತರಾಗಿ ಸ್ಪರ್ಧಿಸಿದಂಥ ಅಶ್ವಥ್ ಜಬಳೆ 202, ಜಯಪ್ರಕಾಶ್ ಎನ್ 207, ಮಂಜುನಾಥ MC 132, ರಾಜೇಶ್ MG 188, ಪ್ರಮೋದ್ ಎ 113 ಮತ್ತು ಸತೀಶ್ ಕುಮಾರ್ MS ಅವರು 133 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಇನ್ನು ಹಿಂದುಳಿದ ವರ್ಗ B ಸ್ಥಾನದಿಂದ ಮನ್ಮಥರ ಬಳಗದ ರವಿನಾಥ್ MS ಅವರು 376 ಮತಗಳನ್ನು ಪಡೆದು ಸೊಸೈಟಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಇಲ್ಲಿ BJP ಬೆಂಬಲಿತರಾಗಿ ಸ್ಪರ್ಧಿಸಿದಂಥ ಪ್ರದೀಪ್ PR 316 ಮತಗಳನ್ನು ಮತ್ತು ಕಾಂಗ್ರೆಸ್ ಬೆಂಬಲಿತರಾಗಿ ಸ್ಪರ್ಧಿಸಿದ ಕರುಣಾಕರ ಮಡ್ತಿಲ 232 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಮನ್ಮಥರ ಬಳಗದ ಚಂದ್ರಶೇಖರ್ ಅವರು 480 ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ. BJP ಬೆಂಬಲಿತ ಪ್ರವೀಣ್ ಕುಮಾರ್ 278 ಮತ್ತು ಕಾಂಗ್ರೆಸ್ ಬೆಂಬಲಿತ ಕೇಶವ ನಾಯ್ಕ 208 ಮತಗಳನ್ನು ಪಡೆದು ಸೋತಿದ್ದಾರೆ. ಇನ್ನು ಮಹಿಳಾ ಮೀಸಲು ಕ್ಷೇತ್ರ 2 ಸ್ಥಾನಗಳಿದ್ದಾವೆ. ಇಲ್ಲಿ ಮನ್ಮಥರ ಬಳಗದ ಭವಾನಿ MC 407 ಮತಗಳನ್ನು ಹಾಗೂ ದಿವ್ಯಾ ರಮೇಶ್ ಮಿತ್ತಮೂಲೆ 464 ಮತಗಳನ್ನು ಪಡೆದು ವಿಜಯಿಯಾಗಿ ಸೊಸೈಟಿಯ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. BJP ಬೆಂಬಲಿತರಾಗಿ ಸ್ಪರ್ಧಿಸಿದಂಥ ರಾಜೀವಿ ಪರ್ಲಿಕಜೆ 324 ಹಾಗೂ ಲೀಲಾವತಿ ಅವರು 334 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತರಾಗಿ ಸ್ಪರ್ಧಿಸಿದಂಥ ಆಶಾ MS 224 ಹಾಗೂ ದೇವಿ ಕುಮಾರಿ ಅವರು 121 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. ಇನ್ನು ಈ ಸೊಸೈಟಿಯಲ್ಲಿ ಹಿಂದುಳಿದ ವರ್ಗ A ಸ್ಥಾನದಿಂದ A ಕ್ಷೇತ್ರದಿಂದ ಸ್ಪರ್ಧಿಸಿದಂಥ ಮಧುಕರ ನಿಡುಬೆ ಅವರು 419, ಇವರು ಮನ್ಮಥ ಬಳಗದವರು 419 ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ. BJP ಬೆಂಬಲಿತರಾಗಿ ಸ್ಪರ್ಧಿಸಿದ ನವೀನ್ ಸಾರಕೆರೆ BJPಯ ನಾಯಕರು 362 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ನಡೆಸಿದಂಥ ಕಣ್ಣ ಪಾಟಾಳಿ ಇವರು 159 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಇದು ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿನ್ನೆ ಚುನಾವಣೆ ನಡೆದು ಫಲಿತಾಂಶ ಬಂದಿರುವಂಥದ್ದು. ಆರಂಭದಿಂದಲೂ ಕೂಡ ಇದು ಹೇಗೆ ಅಂದು ಗ್ರಾಮ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು, ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಒಂದು ಚಿತ್ರಣ ಇತ್ತು. ಈಗ ಕ್ಲೈಮ್ಯಾಕ್ಸ್ ಕೂಡ ಹೊರಬಂದಿರುವಂಥದ್ದು. ವಿಶೇಷವಾಗಿ BJPಯ ತಾಲೂಕು ಮುಖಂಡರು ಕೂಡ ಅಲ್ಲಿಗೆ ಹೋಗಿ ಕ್ಷೇತ್ರ ಕಾರ್ಯವನ್ನು ನಡೆಸಿದರು. ಅದೇ ರೀತಿಯಲ್ಲಿ ಮನ್ಮಥರ ಬಳಗದವರು ಕೂಡ ಅಲ್ಲಿ ಕ್ಷೇತ್ರ ಕಾರ್ಯವನ್ನು ನಡೆಸಿದರು. ಕಾಂಗ್ರೆಸ್ ಕೂಡ ಕ್ಷೇತ್ರ ಕಾರ್ಯವನ್ನು ನಡೆಸಿದರು. ಆದರೆ ಅಂತಿಮವಾಗಿ ಮನ್ಮಥರ ಬಳಗಕ್ಕೆ ವಿಜಯ ಪ್ರಾಪ್ತ ಆಗಿದೆ. 12 ಸ್ಥಾನಗಳ ಪೈಕಿ 11 ಸ್ಥಾನಗಳನ್ನು ಮನ್ಮಥ ಬಳಗದವರು ಪಡೆದರೆ 1 ಸ್ಥಾನವನ್ನು BJP ಪಡೆದುಕೊಂಡಿದೆ. ಆದರೆ ಮನ್ಮಥರು ಹೇಳುವ ಪ್ರಕಾರ ಅವರು ಕೂಡ ನಾನು ಕೂಡ ಮೂಲ BJPಯೇ, ಆದರೆ ನನ್ನ ಸ್ಪರ್ಧೆ ಇದ್ದದ್ದು ವ್ಯಕ್ತಿಗಳ ವಿರುದ್ಧ ಎನ್ನುವಂಥ ಮಾತುಗಳನ್ನು ನಿನ್ನೆ ಸುದ್ದಿಯೊಂದಿಗೆ ಹೇಳಿದ್ದಾರೆ. ನಮ್ಮ ಸುದ್ದಿಯ ವರದಿಗಾರರಾಗಿರುವಂಥ ಗಣೇಶ್ ಕುಕ್ಕುದೊಡಿಯವರು ಅಲ್ಲಿಯ ಎಲ್ಲ ಫಲಿತಾಂಶವನ್ನು ನಮಗೆ ನೀಡಿದ್ದಾರೆ. ಇದರ ಜೊತೆಗೆ ನಿನ್ನೆ ಮನ್ಮಥರ ಬಳಗದ ವಿಜಯದ ಬಳಿಕ ಅಲ್ಲಿ ಒಂದು ವಿಜಯೋತ್ಸವ ನಡೀತದೆ. ಆ ಸಂದರ್ಭದಲ್ಲಿ ಮನ್ಮಥರು ಏನು ಹೇಳಿದರು ಎನ್ನುವುದನ್ನು ಕೂಡ ಕೇಳೋಣ ಬನ್ನಿ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು 12ರಲ್ಲಿ 11 ಸ್ಥಾನವನ್ನು ಗೆಲ್ಲಿಸಿದರ ಮುಖಾಂತರ ಒಬ್ಬ ನಮ್ಮ ಅಭ್ಯರ್ಥಿ ಗೋಪಾಲ ಕೃಷ್ಣ ಜಮ್ನೂರವರು ಮತದಿಂದ ಸೋಲನ್ನು ಒಪ್ಪಿಕೊಳ್ಬೇಕಾಯಿತು. ಈ ಗ್ರಾಮದ ಜನತೆ ನಮ್ಮ ಮೇಲೆ ಇರುವಂಥ ವಿಶ್ವಾಸವನ್ನು ಇವತ್ತು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ನಾವು ಒಂದು ಅಭೂತಪೂರ್ವವಾದಂಥ ಒಂದು ವಿಜಯವನ್ನು ಗಳಿಸಿಕೊಂಡಿದ್ದೇವೆ. ಈ ಒಂದು ವಿಜಯವನ್ನು ಗಳಿಸಿಕೊಳ್ಳುವುದಕ್ಕೆ ಹಗಲಿರುಳು ದುಡಿದಿರುವಂಥ ನಮ್ಮ ಗ್ರಾಮದ ಸಜ್ಜನ ಕಾರ್ಯಕರ್ತರನ್ನು, ಸಜ್ಜನ ಮಿತ್ರರನ್ನು ನಾನು ನನ್ನ ಈ ಒಂದು ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಬಹಳ ಒಂದು ಸವಾಲಿನ ಆ ಒಂದು ಚುನಾವಣೆ ಇದಾಗಿತ್ತು. ಕಾರಣ ಇಲ್ಲಿನ ಮತ್ತು ಇಲ್ಲಿನ ಒಂದು ಷಡ್ಯಂತ್ರದ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ. ಯಾಕೆಂದರೆ ನಾಯಿ ಕಚ್ಚಿದೆ ಅಂತೇಳಿ ನಾಯಿಗೆ ನಾವು ಕಚ್ಚಲಿಕ್ಕೆ ಆಗುತ್ತದೆ.
ನಾವು ಸಜ್ಜನರಾಗಿ ಇದ್ದುಕೊಂಡು ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ನಾವು ಮಾತ್ರ ನಾನು ಹೇಳಲಿಕ್ಕೆ ಯಾವ ಆರೋಪಗಳನ್ನು ಮಾಡಿಕೊಂಡು ಹೋದರೋ ಆ ಆರೋಪಗಳಿಗೆ ಜನ ಇವತ್ತು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮೆಲ್ಲರ ಮುಖಾನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಐವರ್ನಾಡು ಸಹಕಾರ ಬ್ಯಾಂಕಿನಿಂದ ನಾನು ಇಲ್ಲಿಂದ ಹಣ ತೆಗೆದುಕೊಂಡು ಹೋಗಿ ನಾನು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಯಾವ ಅಂದರೆ ಒಂದು ಹುಂಡಿ ಹಣ ಅಂತ ನಾನು ತಿಳ್ಕೊಂಡಿರ್ತೇನೆ. ಖಂಡಿತವಾಗಿಯೂ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಈ ಒಂದು ಅವ್ಯವಹಾರ ಮಾಡುವಂಥ ಅಗತ್ಯ ಇಲ್ಲ. ಆ ರೀತಿ ಮಾಡಿದರೆ ನಿಮ್ಮ ಮುಖ ನಿಮಗೆ ನಾನು ತೋರಿಸಲಿಕ್ಕಿಲ್ಲ. ನಾನು ಮನೆಗೆ ನಡೆದು ಹೋಗ್ತೇನೆ ಅಂತ ಹೇಳುವಂಥ. ಇನ್ನು ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಶ್ರೀನಿವಾಸ ಮಡ್ತಿಲ್ ಅವರು ಜಯಗಳಿಸಿದ್ರು. ಇವರ ಪರವಾಗಿ ಕೂಡ ವಿಜಯೋತ್ಸವ ಐವರ್ನಾಡಿನಲ್ಲಿ ನಡೆದಿತ್ತು. ಅದರಲ್ಲಿ ಬಿಜೆಪಿಯ ತಾಲೂಕು ಮಟ್ಟದ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ದು, ಸ್ಥಳೀಯ ನಾಯಕರು ಕೂಡ ಭಾಗವಹಿಸಿದ್ರು. ಅವರು ಈ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಕೇಳೋಣ. ಇರ್ತಕ್ಕಂಥ 4-5 ಕಾಲನಿಯವರಿಗೆ ಅದರಿಂದ ನ್ಯಾಯ ಸಿಕ್ಕಿದೆಯಾ? ಅವರು ಕೆಎಫ್ಡಿಸಿ ಅಧ್ಯಕ್ಷರಾಗಿ ಇಲ್ಲಿ ಇರ್ತಕ್ಕಂಥ ಇವತ್ತು ಅದನ್ನು ಪ್ರಶ್ನೆ ಮಾಡಬೇಕಿದೆ. ಇವತ್ತು ಇಲ್ಲಿರ್ತಕ್ಕಂಥ 4-5 ಕಾಲನಿಗಳಿದೆ. ಆ ಕಾಲನಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಆ ಒಂದು ಕೆಎಫ್ಡಿಸಿ ಅಧ್ಯಕ್ಷ ಸ್ಥಾನದಿಂದ ಉಪಯೋಗ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಯಾರಿಗೂ ಕೂಡ ಉಪಯೋಗ ಸಿಕ್ಕಿಲ್ಲ. ಯಾವುದೇ ರೀತಿಯ ಉಪಕಾರಗಳಾಗಿಲ್ಲ. ಆದರೆ ಅಧಿಕಾರ ಬೇಕು, ಅಧಿಕಾರ ಬೇಕು, ಅಧಿಕಾರ ಬೇಕು, ಇದೊಂದೇ ಉದ್ದೇಶದಿಂದ ಇವತ್ತು ಕೆಲಸಗಳು ನಡೀತಾ ಇದೆ. ಅದರ ಹಿಂದೆ ಅದರ ವ್ಯತಿರಿಕ್ತವಾಗಿ ಇವತ್ತು ಪಾರ್ಟಿ ಉಳಿಬೇಕನ್ನುವಂಥ ಉದ್ದೇಶದಿಂದ ಇವತ್ತು ತಾವೆಲ್ಲ ಸೇರಿ ಕೆಲಸ ಮಾಡಿದ್ದೀರಿ. ನಿರಂತರವಾಗಿ ಇದರ ಚಟುವಟಿಕೆಯನ್ನು ನಾವು ಮುಂದುವರಿಸೋಣ. ಒಂದು ಸಾಕಷ್ಟು ಬೇರೆ ಕಡೆಗಳು ಕೂಡ ವಾಟ್ಸಪ್ಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿದರು. ನೋಟಾದ ಪ್ರಚಾರ ಮಾಡಿದವರು ಇವತ್ತು ಶಕ್ತಿ ಕೇಂದ್ರದ ಪ್ರಮುಖರಾಗಿದ್ದಾರೆ. ಪಕ್ಷದ ಕಡೆಯಿಂದ ಮಾಡಿರುವಂಥದ್ದು ತಪ್ಪು ಉಂಟು. ಒಬ್ಬ ಸೌಜನ್ಯನಂತ ಒಬ್ಬ ಯುವತಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅದರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅದರ ನ್ಯಾಯ ಸಿಗಬೇಕನ್ನುವಂಥ ಹೋರಾಟವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಭಾಗದ ಕಾರ್ಯಕರ್ತರು ಕೂಡ ಅನೇಕ ಜನ ಹಿಂದೂ ಕಾರ್ಯಕರ್ತರು ಅವರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅದು ಸೌಜನ್ಯನಿಗೆ ನ್ಯಾಯ ಸಿಗಬೇಕನ್ನುವಂಥ ಹೋರಾಟ ಹೊರತು ನನಗೇನೋ ಲಾಭ ಆಗುತ್ತೆ ಅನ್ನುವಂಥ ಹೋರಾಟ ಅಲ್ಲ. ಅದು ಬಿಜೆಪಿಯ ವಿರುದ್ಧವಲ್ಲ, ಒಂದು ವ್ಯಕ್ತಿಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕನ್ನುವಂಥ ಹೋರಾಟ. ಆದರೆ ಇವತ್ತು ಅಂತಹ ವ್ಯಕ್ತಿಯನ್ನ ಒಂದು ಪಕ್ಷದ ಅವರಿಗೆ ತಿಳುವಳಿಕೆಯನ್ನು ನೀಡಿ ಪಕ್ಷದ ಜೊತೆಗೆ ಜೋಡಿಸಬೇಕು ಮುಂದಕ್ಕೆ ಅನ್ನುವಂಥ ಕಾರಣದಿಂದ ಇವತ್ತು ಶಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಅದನ್ನು ತಪ್ಪು ಅಂತ ಹೇಳುವುದು. ಕಳೆದ 3 ಚುನಾವಣೆಗಳಲ್ಲಿ ಕೂಡ ಪಕ್ಷಕ್ಕಿಂತ ನಾನು ಮೇಲು ಅಂತ ಹೇಳುವ ಗೊತ್ತಿಲ್ಲದೆ ಅದು ಪಕ್ಷಕ್ಕೆ ಆಂಟಿ ಆಗ್ತದೆ ಅನ್ನುವಂಥ ಅರಿವಿಲ್ಲದೆ ಕೆಲಸ ಮಾಡುವಂಥದ್ದು ಒಂದು ಭಾಗ. ಆದರೆ ಪಕ್ಷಕ್ಕೆ ತೊಂದರೆ ಆಗ್ತದೆ, ಪಕ್ಷಕ್ಕೆ ಇದರಿಂದ ಹಾನಿ ಆಗ್ತದೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಕಳೆದ 3 ಚುನಾವಣೆಗಳಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದಾರಲ್ಲ, ಪಕ್ಷದ ವಿರುದ್ಧವಾಗಿ ಚುನಾವಣೆಗೆ ನಿಂತಿದ್ದಾರಲ್ಲ, ಅವರಿಗಿಂತ ದೊಡ್ಡ ತಪ್ಪನ್ನು ಇಲ್ಲಿನ ಸೌಜನ್ಯ ಪರ ಹೋರಾಟಗಾರರು ಯಾರೂ ಕೂಡ ಮಾಡಿಲ್ಲ. ಅದಕ್ಕಿಂತ ದೊಡ್ಡ ತಪ್ಪನ್ನು ಸೌಜನ್ಯ ಹೋರಾಟಗಾರರು ಯಾರು ಕೂಡ ಮಾಡಿಲ್ಲ. ಸೌಜನ್ಯ ಪರ ಹೋರಾಟ ಮಾಡಿದವರು ಅವರು ಆ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಆದರೆ ಇಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದವರು ನನಗೆ ನ್ಯಾಯ ಸಿಗಬೇಕು, ನನಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಹೋರಾಟ ಮಾಡಿದ್ದಾರೆ. ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಮನ್ಮಥರು ನಿನ್ನೆ ಅಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ಆಡಿದ ಮಾತುಗಳು. ಅನೇಕ ವಿಚಾರಗಳು ಹೇಗೆ ಈ DCC ಬ್ಯಾಂಕ್ನ ಅಡ್ಡ ಮತದಾನ ಪ್ರಕರಣದ ಬಳಿಕದಿಂದ ನಿರಂತರವಾಗಿ ಅಲ್ಲಿ BJPಯಲ್ಲಿ ನಡೆದಂಥ ಚುನಾವಣೆ ಬೆಳವಣಿಗೆಗಳು, ಒಂದಷ್ಟು ವಿಪ್ಲವಗಳು ಇದೆಲ್ಲವೂ ಕೂಡ ನಡ್ಕೊಂಡು ಬಂದು ಈಗ ಈ ಒಂದು ಸ್ಥಿತಿಗೆ ತಲುಪಿದೆ. ಮತ್ತು ಅಲ್ಲಿ BJP ಇಬ್ಬಾಗ ಆಗಿ 2 ತಂಡಗಳಾಗಿ ಸ್ಪರ್ಧೆ ನಡೆಸುವಂಥ ಒಂದು ಸನ್ನಿವೇಶ ಬಂತು. ಅದರಲ್ಲಿ ಮನ್ಮಥ ಬಳಗದವರು ವಿಜಯಿಯಾಗಿದ್ದಾರೆ. ವಿಜಯಿಯಾದ ಬಳಿಕ ಅವರು ಏನು ಈ ಚುನಾವಣಾ ಪೂರ್ವವಾಗಿ ಒಂದಷ್ಟು ತನ್ನ ವಿರುದ್ಧ ಅಪಪ್ರಚಾರವನ್ನು ಕೂಡ ನಡೆಸಿದರು. ಅದಕ್ಕೆ ಉತ್ತರವನ್ನು ನೀಡುವ ಒಂದು ಪ್ರಯತ್ನವನ್ನು ಮನ್ಮಥರು ನಿನ್ನೆಯ ಆ ವಿಜಯೋತ್ಸವದ ಭಾಷಣದಲ್ಲಿ ಕೂಡ ಮಾಡಿದರು. ನೋಡೋಣ ಇನ್ನು ಯಾವ ರೀತಿಯ ಅಲ್ಲಿಯ ಒಂದು BJPಯ ಪರಿಸ್ಥಿತಿ ಅಥವಾ ತಾಲೂಕು BJP ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಎನ್ನುವುದು ಕೂಡ ಬಹಳ ಕುತೂಹಲಕರ ಆಗಿರುವಂಥದ್ದು. ಇದು ಐವರ್ನಾಡು ಪ್ರಾಥಮಿಕ ಸಹಕಾರಿ ಸಂಘಕ್ಕೆ ನಡೆದಿರುವಂಥ ಚುನಾವಣೆಯ ಒಂದು ಫಲಿತಾಂಶದ ಒಂದು ಪಕ್ಕಾ ಲೆಕ್ಕವನ್ನು ನಾವು ವೀಕ್ಷಕರಿಗೆ ನೀಡಿದ್ದೇವೆ. ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ನಮಸ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕಾನತ್ತೂರು ಶ್ರೀ ನಾಲ್ವತ್ತೈವಸ್ಥ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ. ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು 2024 ಡಿಸೆಂಬರ್ 29ನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕುಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವತ್ತೈವಸ್ಥ. ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ, ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು, ನನಗೆ ಗುರು ಬೇಕು, ನನಗೆ ಗುರು ಬೇಕು ಅಂತ, ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ. ಎಲ್ರನ್ನೂ ಹೋಗಿ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ, ನೀವು ದೇವರನ್ನು ನೋಡಿದೀರಾ ಅಂತ. ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ, ಬೇಡ ನೀವು ಏನೂ ಹೇಳ್ಬೇಡಿ ನನ್ಗೆ ಬಂದ್ಬಿಡ್ತಾ ಇದ್ರು. ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ರಾಮಕೃಷ್ಣರು ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು, ನಿನ್ನನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೀನಿ. ನಾನ್ ನೋಡಿರೋದು ಮಾತ್ರ ಅಲ್ಲ, ನಿನಗೂ ತೋರಿಸಬಲ್ಲೆ. ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ, ಎಲ್ಲ ಬಿದ್ದು ಹೋಯ್ತು. ಅವ್ರಿಗೆ ಶರಣಾದ್ರು, ಗುರು ಅಂತ ಒಪ್ಕೊಂಡ್ರು.